ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಒಂದು ಸ್ವಂತ ಉದ್ಯೋಗ ಮಾಡಲು ಯೋಚಿಸುತ್ತಿದ್ದೀರಾ, ಹಾಗೆಯೇ ಯಾರೆಲ್ಲ ಉದ್ಯೋಗವನ್ನು ಸರ್ಚ್ ಮಾಡುತ್ತಿದ್ದೀರಾ, ಅಂಥವರಿಗಾಗಿ ಇಲ್ಲಿದೆ ನೋಡಿ ಒಂದು ಉತ್ತಮ ಅವಕಾಶ. ಹಾಗೆ PUC ಅಥವಾ ಡಿಗ್ರಿ ಮುಗಿಸಿ ಉದ್ಯೋಗಕ್ಕಾಗಿ ಯಾರೆಲ್ಲ ಸರ್ಚ್ ಮಾಡುತ್ತಿದ್ದೀರಾ, ಹಾಗೆಯೇ ಮನೆಯ ಗೃಹಿಣಿಯರಿಗೂ ಸಹ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರುವ ಚದಲಪುರ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಉಚಿತ ಸ್ವ ಉದ್ಯೋಗ ತರಬೇತಿಗಳನ್ನು ಸುಮಾರು 15 ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ. ಇಲ್ಲಿ ಸುಮಾರು 45 ತರಬೇತಿಗಳನ್ನು ನೀಡುತ್ತಿದ್ದು, ಅದರ ಜೊತೆಗೆ ಪೂರ್ತಿ ಉಚಿತ ಊಟ ಮತ್ತು ವಸತಿಯನ್ನು ಸಹ ನೀಡಲಾಗುತ್ತಿದೆ. ಹಾಗೆಯೇ ಸುಸಜ್ಜಿತವಾದ ಕಟ್ಟಡ, ಉತ್ತಮವಾದ ತರಬೇತಿಯ ಕೊಠಡಿಗಳು, ಇಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ತರಬೇತಿಗಳನ್ನು ಅಂದರೆ ಟೈಲರಿಂಗ್, ಬ್ಯೂಟಿ ಪಾರ್ಲರ್, ಮೊಬೈಲ್ ರಿಪೇರಿ, ಕಂಪ್ಯೂಟರ್ ತರಬೇತಿ, ಇನ್ನೂ 10 ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಬನ್ನಿ ಸಂಸ್ಥೆಯ ಉಪನ್ಯಾಸಕಿಯಾದ ಮಧುಪ್ರಿಯ ಮೇಡಮ್ ರವರು ಸಂಸ್ಥೆಯ ಬಗ್ಗೆ ಏನು ಹೇಳ್ತಾರೋ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಮಧುಪ್ರಿಯ ಅಂತ ಹೇಳಿ. ನಾನು ಇದೇ ಒಂದು ತರಬೇತಿ ಸಂಸ್ಥೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಸಂಯೋಜಕಿಯಾಗಿ ಹಾಗೆಯೇ ಉಪನ್ಯಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಒಂದು ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆಯಲ್ಲಿ ನಾವು ನಿರುದ್ಯೋಗ ಯುವಕ ಯುವತಿಯರಿಗೆ 18 ವರ್ಷದ ಮೇಲ್ಪಟ್ಟು 45 ವರ್ಷದ ಒಳಗಡೆ ಇರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ನಾವು ಉಚಿತವಾಗಿ ಊಟ ವಸತಿ ಸಹಿತ ಸಂಪೂರ್ಣ ಉಚಿತ ತರಬೇತಿಗಳನ್ನು ಕೊಡ್ತೇವೆ. ಸೊ ಅದರಲ್ಲಿ ಮೇಜರ್ ಆಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ಈವರೆಗೆ ನಾವು ಒಂದು 16,000 ಜನಕ್ಕೆ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ತುಂಬ ಯಾವುದು ತೊಗೊಳ್ತಾರೆ ಜನ ಯಾವ್ದು ತೊಗೊಳ್ತಾರೆ ಅಂದರೆ ನಮ್ಮಲ್ಲಿ ಕುರಿ ಸಾಕಾಣಿಕೆ, ಹಾಗೆಯೇ ಹೈನುಗಾರಿಕೆ, ವಾಣಿಜ್ಯ ತೋಟಗಾರಿಕೆ, ಪುಷ್ಪೋದ್ಯಮ, ಹಾಗೆಯೇ ಇನ್ನು ಕಂಪ್ಯೂಟರ್ ರಿಲೇಟೆಡ್ ಅಂತ ಬಂದಾಗ ಬೇಸಿಕ್ಕು, ಟ್ಯಾಲಿ, DTP, ಡೇಟಾ ಎಂಟ್ರಿ ಈ ಥರದ್ದು ತರಬೇತಿಗಳಿದ್ದಾವೆ. ಮೊಬೈಲ್ ರಿಪೇರಿ, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗು, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, 2 ವೀಲರ್ ರಿಪೇರ್ಸು ಈ ಥರದೊಂದು ತರಬೇತಿಗಳಿದ್ದಾವೆ. ಇನ್ನು ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ನು, ಟೈಲರಿಂಗು, ಎಂಬ್ರಾಯ್ಡ್ರಿ, ಕಾಸ್ಟ್ಯೂಮ್ ಜ್ಯುವೆಲ್ರಿ, ಮತ್ತು ಸಾಫ್ಟ್ ಟಾಯ್ಸ್ ಮೇಕಿಂಗು, ಪೇಪರ್ ಬ್ಯಾಗು, ಎನ್ವಲಪ್ಪು, ಫೈಲ್ ಮೇಕಿಂಗು ಈ ಥರದೊಂದು ತರಬೇತಿಗಳನ್ನು ಕೊಡ್ತೇವೆ. ಜೊತೆಗೆ ಇದ್ರ ಜೊತೆಗೆ ಯಾರೆಲ್ಲ ನಮ್ಮ ಏನು ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು ಅಥವಾ ಯಾರಾದರೂ ಬಿಸ್ನೆಸ್ ಮಾಡ್ತಿರೋವಂಥವ್ರು ಇರ್ಬೋದು, ಅಂಥವ್ರಿಗೂ ಸಹ ನಾವು ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿನ ಕೊಡ್ತೇವೆ. ಸೊ ನಮ್ಮ ಒಂದು ಸಂಸ್ಥೆ ಸಿನ್ಸ್ 2009ರಲ್ಲಿ ಶುರುವಾದಂತಹ ಸಂಸ್ಥೆ ಈಗ 2025ರವರೆಗೆ ಒಂದು 16,000 ಜನಕ್ಕೆ ನಾವು ತರಬೇತಿಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ 80% ಅಷ್ಟೆಲ್ಲ ಜನರು ಕೂಡ ಸೆಟ್ಲ್ ಆಗಿದ್ದಾರೆ. ಸೆಟ್ಲ್ ಆಗೋದಂದರೆ ಇಲ್ಲಿ ಏನು ತರಬೇತಿಯನ್ನು ತೊಗೊಂಡಿದ್ದಾರೆ ಅದನ್ನು ತೊಗೊಂಡೋಗಿ ಮನೆಯಲ್ಲೇ ಮಾಡಿ ಅವರು ಅದರಲ್ಲಿ ಆದಾಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಸೊ ಹೀಗೆ ನಾವು ನಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ 46 ರೀತಿಯಾದಂತಹ ಒಂದು ತರಬೇತಿಗಳನ್ನು ಕೊಡ್ತೇವೆ. ಸೊ ಏನು ತರಬೇತಿ ಅಂದರೆ ಕೌಶಲ್ಯ ಅಂತ ಹೇಳಿ ಬರೀ ಕೌಶಲ್ಯ ಅಷ್ಟೇ ಕೊಡೋದಿಲ್ಲ, ಕೌಶಲ್ಯದ ಜೊತೆಗೆ ಅವರಿಗೆ ನಾವು ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಒಂದು ಸಾಫ್ಟ್ ಸ್ಕಿಲ್ಸ್ನ ಕೂಡ ಟೀಚ್ ಮಾಡ್ತೀವಿ. ಏನದು ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟು ವೇಜ್ ಎಂಪ್ಲಾಯ್ಮೆಂಟ್ಗೆ ಇರುವಂತಹ ವ್ಯತ್ಯಾಸ ಇರ್ಬೋದು. ಸೊ ಅದೇ ಥರ ಆತ್ಮವಿಶ್ವಾಸ ಅಂದರೆ ಏನು, ಲೈಫಲ್ಲಿ ರಿಸ್ಕ್ ತೊಗೊಳ್ಳೋದು ಹೇಗೆ, ಮತ್ತು ನಾವು ಏನಾದರೂ ಯಾರಾದರೂ ಕಸ್ಟಮರ್ ಜೊತೆ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡಬೇಕು, ಕಮ್ಯುನಿಕೇಷನ್ ಅಂದರೆ ಏನು, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಹೀಗೆ ಹಲವಾರು ವಿಚಾರಗಳನ್ನು, ಜೊತೆಗೆ ಬ್ಯಾಂಕಿಂಗ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಬ್ಯಾಂಕ್ ಅಂದರೆ ಏನು, ಬ್ಯಾಂಕ್ನಲ್ಲಿ ನಾವು ಯಾವ ರೀತಿ ನಮ್ಮ ಒಡನಾಟ ಇಟ್ಕೋಬೇಕು, ಬ್ಯಾಂಕಲ್ಲಿ ಯಾವ ರೀತಿ ಸಾಲ ಸೌಲಭ್ಯ ತೊಗೋಬೇಕು, ಮತ್ತು ಮ್ಯಾನೇಜರ್ಗೆ ಎಷ್ಟು ಪವರ್ಸ್ ಇರ್ತದೆ, ಸೊ ಅವ್ರನ್ನ ಅಪ್ರೋಚ್ ಮಾಡೋದು ಹೇಗೆ, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಹೇಗೆ, ಹೀಗೆ ಅನೇಕ ವಿಚಾರಗಳನ್ನು ಅವ್ರಿಗೆ ಕೌಶಲ್ಯದ ಜೊತೆಗೆ ಮೃದು ಕೌಶಲ್ಯಗಳನ್ನು ಕೂಡ ಟೀಚ್ ಮಾಡ್ತೇವೆ. ಈಗ ಬರುವಂತಹ ದಿನಗಳಲ್ಲಿ ಈಗ ಸಾಫ್ಟ್ ಸ್ಪೋಕನ್ ಇಂಗ್ಲೀಷ್ ಸಹ ಹೇಳ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಬೇಸಿಕ್ ಇಂಗ್ಲೀಷ್ ನಾಲೆಜ್ನ ಕೂಡ ನಾವು ಟೀಚ್ ಮಾಡ್ತೇವೆ. ಜೊತೆಗೆ ಕಂಪ್ಯೂಟರ್ ಪ್ರತಿ ಬ್ಯಾಚ್ಗೂ, ಅದು ಕುರಿ ಸಾಕಾಣಿಕೆ ಇರಲಿ ಅಥವಾ ಕಂಪ್ಯೂಟರ್ ತರಬೇತಿ ಇರಲಿ ಅಥವಾ ಟೈಲರಿಂಗ್ ಇರಲಿ, ಯಾವುದೇ ಇರಲಿ ಎಲ್ಲ ತರಬೇತಿಯಲ್ಲೂ ಕೂಡ ನಾವು ಕಂಪ್ಯೂಟರ್ನ ಕ್ಲಾಸಸ್ನ ಕೂಡ ಈಗ ಟೀಚ್ ಮಾಡಲಿಕ್ಕೆ ಹೊರಟಿದ್ದೇವೆ. ನಮ್ಮದೇನು ಅಂದರೆ ಇವತ್ತು ಏನೆಲ್ಲ ಹೊರಗಡೆ ಈ ಏನು ನಾವು ಹೇಳ್ತೀವಿ NSQF ಅಲೈನ್ಡ್ ಕೋರ್ಸಸ್ ಅಂತ ಹೇಳ್ತೀವಿ, ಅದೆಲ್ಲ ಕೂಡ ಇವತ್ತು CBSE ICSE ಸಿಲೆಬಸ್ ಎಲ್ಲ NSQF ಅಲೈನ್ಡ್ ಕೋರ್ಸಸ್. ಸೊ ಅದೆಲ್ಲ ಲೆವೆಲ್ 1, 2 ಆದರೆ ನಾವು ಲೆವೆಲ್ 3 ಆ್ಯಂಡ್ 4ಅಲ್ಲಿ ಹೇಳ್ಕೊಡ್ತೀವಿ. ಅಡ್ವಾನ್ಸ್ಡ್ ಇರ್ತದೆ, ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ನಾವು ಟೀಚ್ ಮಾಡ್ತೇವೆ. ಸೊ ಒಂದ್ಸರಿ ನಮ್ಮಲ್ಲಿ ಟ್ರೈನಿಂಗನ್ನು ಪಡೆದ ಮೇಲೆ ಅವ್ರಿಗೆ ಕೊನೆಯದಾಗಿ ಅವರಿಗೆ ಒಂದು ಅಸೆಸ್ಮೆಂಟ್ ಅಂತ ಇರುತ್ತೆ. ಅಸೆಸ್ಮೆಂಟಲ್ಲಿ ಪಾಸ್ ಆದವ್ರಿಗೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕಡೆಯಿಂದ ಕೂಡ ಅವರಿಗೆ ಸರ್ಟಿಫಿಕೇಟ್ನ ಕೊಡ್ತೇವೆ. ಅಂದರೆ ನಮ್ಮಲ್ಲಿ 2 ಥರದ ಒಂದು ಸರ್ಟಿಫಿಕೇಟ್ಸ್ನ ಕೊಡಲಾಗುತ್ತೆ. ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು, ಇನ್ನೊಂದು ಅವರು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಕ್ಕಾಗಿ ಅವರಿಗೆ ಭಾರತ ಸರ್ಕಾರದ ಮಾನ್ಯತೆ ಪಡೆದಿರೋ ಒಂದು ಸರ್ಟಿಫಿಕೇಟ್ನ ಕೂಡ ಕೊಡಲಾಗುತ್ತೆ. ಸೊ ಈ 2 ಸರ್ಟಿಫಿಕೇಟ್ನ ತೊಗೊಂಡು ಅವರು ಬ್ಯಾಂಕಲ್ಲಿ ಸಾಲ ಸೌಲಭ್ಯಕ್ಕೆ ಅಪ್ರೋಚ್ ಮಾಡಿ, ಅಥವಾ ಅವರಲ್ಲಿ ಆರ್ಥಿಕವಾಗಿ ಅವರಿದ್ದರೆ ಓಕೆ, ಇಲ್ಲ ಅಂದರೆ ಬ್ಯಾಂಕಲ್ಲಿ ಅವರು ಅಪ್ರೋಚ್ ಮಾಡಿ ಬ್ಯಾಂಕಲ್ಲಿ ಕೂಡ ಸಾಲ ಸೌಲಭ್ಯವನ್ನು ಪಡೀಲಿಕ್ಕೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಅಂದರೆ ಒಂದ್ಸರಿ ನಮ್ಮಲ್ಲಿ ತರಬೇತಿ ತೊಗೊಂಡಾದ್ಮೇಲೆ ಅವರು ಸ್ವಉದ್ಯೋಗವನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಮೋಟೋ. ಸೊ ಹಾಗೆ ಅವರು ಸ್ವಉದ್ಯೋಗ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಆರ್ಥಿಕವಾಗಿ ಅವರು ಆಗ್ತಾ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋಕ್ಕೆ ನಾವು ಬ್ಯಾಂಕ್ ಲಿಂಕೇಜ್ ಸಹ ಮಾಡಿಸ್ಕೊಡ್ತೇವೆ. ಅಂದರೆ ಅವರ ಒಂದು ಸರ್ವಿಸ್ ಏರಿಯಾ ಬ್ಯಾಂಕಲ್ಲಿ ನೀಡ್ ಬೇಸ್ಡ್ ಫೈನಾನ್ಸ್ ಮಾಡಿ ಅಂತ ನಾವು ಹೇಳ್ತೀವಿ. ನೀಡ್ ಬೇಸ್ಡ್ ಅಂದರೆ ಏನು, ಇವಾಗ ಅವರು ಏನು ಒಂದು ಉದ್ದಿಮೆ ಮಾಡಬೇಕು ಅಂತಿದ್ದಾರೆ ಅದನ್ನು ಚಿಕ್ಕದಾಗಿ ಸ್ಟಾರ್ಟಪ್ ಮಾಡಿ ಅಂತ ನಾವು ಹೇಳ್ತೇವೆ. ಸೊ ಹಾಗೆ ಈ ಒಂದು ನಮ್ಮ ಒಂದು ಸಂಸ್ಥೆಯಲ್ಲಿ ಯಾರೆಲ್ಲ ಸ್ವಉದ್ಯೋಗ ಮಾಡಬೇಕು ಅಂತ ಬರ್ತಾರೋ ಅವರೆಲ್ಲರಿಗೂ ಕೂಡ
ತರಬೇತಿಯನ್ನು ಕೊಟ್ಟು ಕ್ರೆಡಿಟ್ ಲಿಂಕೇಜನ್ನು ಕೊಟ್ಟು ನಾವು ಸೆಟಲ್ ಮಾಡಿದ್ರೆ ನಮ್ಮ ಒಂದು ಉದ್ದೇಶ. ಎಲ್ಲರೂ ಕೂಡ ಸ್ವಉದ್ಯೋಗಿಗಳಾಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋದೇ ನಮ್ಮ ಒಂದು ಸಂಸ್ಥೆಯ ಧ್ಯೇಯ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಸ್ಥೆ ಈ ಒಂದು 14 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದೆ. ತುಂಬ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದೆ. ಇವತ್ತು ಭಾರತದಲ್ಲೇ 590 RCTಗಳಿದೆ, ಅದರಲ್ಲಿ ನಂಬರ್ 1 RCT ಅಂತೇಳಿ ಇವತ್ತು ಹೆಸರನ್ನು ಗಳಿಸಿದೆ ನಮ್ಮ ಚಿಕ್ಕಬಳ್ಳಾಪುರ RCT ಸಂಸ್ಥೆ. ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇ, ದಯವಿಟ್ಟು ಯಾರೆಲ್ಲ ನಿರುದ್ಯೋಗಿಗಳಿದ್ದಾರೆ ಅವರೆಲ್ಲರೂ ಕೂಡ ಸ್ವಉದ್ಯೋಗ ಮಾಡಿಕೊಂಡು ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢ ಆಗಬೇಕು ಅನ್ನೋದೇ ನನ್ನ ಒಂದು ಆಶಯ. ಧನ್ಯವಾದ. MORD ಟೀಮ್ ಕಡೆಯಿಂದ ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಹಾಗೂ ಕೆನರಾ ಬ್ಯಾಂಕ್ ಕಡೆಯಿಂದ ಸಹ ವಿಸಿಟ್ ನೀಡಿರುತ್ತಾರೆ. ಇವರು ಸಂಸ್ಥೆಯಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವ ರೀತಿ ಬಡವರಿಗೆ ಸಹಾಯ ಆಗ್ತಾ ಇದೆ, ಯಾವ ರೀತಿ ನಡೆಯುತ್ತಿದೆ ಅಂತ ಇಯರ್ಲಿ ಒನ್ಸ್ ಆದರೂ ಅಟ್ಲೀಸ್ಟ್ ವಿಸಿಟ್ ಮಾಡ್ತಾರೆ. MORD ಟೀಮ್ ವಿಸಿಟ್ ಬಗ್ಗೆ ಹಾಗೂ ಸಂಸ್ಥೆಯ ಬಗ್ಗೆ ಸಂಸ್ಥೆಯ ಡೈರೆಕ್ಟರ್ ಆದ ರಾಘವೇಂದ್ರ ಸರ್ ಅವರು ಏನು ಹೇಳ್ತಾರೋ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತೇಳಿ. ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ 3 ವರ್ಷದಿಂದ ನಾನು ಡೈರೆಕ್ಟ್ರಾಗಿ ನಮ್ಮ ಹೆಡ್ ಆಫೀಸರ್ ನನಗೆ ಇಲ್ಲಿ ಕೊಟ್ಟು ಇದು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಮೂಲತಃ ಬ್ಯಾಂಕಲ್ಲಿ ಮ್ಯಾನೇಜರು, ಬಟ್ ಇಲ್ಲಿ ನಾನು 3 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ MORD ಟೀಮ್ ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಇವತ್ತು ಒಂದು 4-5 ಜನ ಬಂದರು. ಹಾಗೆ ಅದರ ಜೊತೆಗೆ ಕೆನರಾ ಬ್ಯಾಂಕ್ ಹೆಡ್ ಆಫೀಸಿಂದ ಬಂದರು, ಆಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇಬ್ಬರು ಬಂದರು. ಒಟ್ಟಾರೆ ಒಂದು 15 ಜನ ಬಂದು ನಮ್ಮಲ್ಲಿ ನಡೀತಕ್ಕಂಥ ಟ್ರೈನಿಂಗ್ ಬಗ್ಗೆ ಕೂಲಂಕಷವಾಗಿ ನೋಡಿಕೊಂಡು ಹೇಗೆ ಟ್ರೈನಿಂಗ್ ಎಲ್ಲ ಹೇಗಾಗ್ತಾಯಿದೆ, ಬಡವರಿಗೆಲ್ಲ ಯಾವ ಥರ ಸೌಲಭ್ಯ ದೊರಕ್ತಾ ಇದೆ, ಅವರು ಮುಂದೆ ಏನು ಮಾಡಬೇಕು ಅದನ್ನೆಲ್ಲ ತಗೊಂಡು ಇದು ಮಾಡಿದ್ರು. ಸೊ ಇವತ್ತಿನ ದಿನದಲ್ಲಿ ಒಂದು ವುಮೆನ್ಸ್ ಟೈಲರಿಂಗ್ ಅಂದರೆ ಮಹಿಳೆಯರ ಟೈಲರಿಂಗ್ ಒಂದು ಬ್ಯಾಚ್ ನಡೀತಾ ಇತ್ತು. ಸೊ ಆ ಬ್ಯಾಚಿಗೆ ಬಂದು ಅವರು ಎಲ್ಲ ಶಿಕ್ಷಾರ್ಥಿಗಳನ್ನೆಲ್ಲ ಅವರು ಡಿಸ್ಕಷನ್ ಮಾಡಿ ಅವ್ರ ಜೊತೆ ಹೇಗೆ ನಡೀತಾ ಇದೆ ಮಾಡಿದ್ರು. ಅದರಲ್ಲಿ ಕೆಲವೊಂದು ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹೇಳಿ ಯಾವ ಥರ ನಾವು ಮುಂದೆ ಬಂದೀವಿ ತರಬೇತಿ ಕೊಡೋದು ಅಂಥೇಳಿ ಇದು ಮಾಡಿದ್ರು. ಸೊ ಈಗಿನ ಮಾಡ್ತಾಯಿದ್ದಾರೆ. ಸುಮಾರು ಒಂದು 10ರಿಂದ 15 ವೆರೈಟಿ ಕಲ್ತ್ಕೊಂಡಿದ್ದಾರೆ. ಮೊದಲು ಅವರಿಗೆ ಅಕ್ಷರ ಸಹ ಅವರಿಗೆ ಮಷಿನ್ ಅಂದರೆ ಗೊತ್ತಿದ್ದಿಲ್ಲ. ಸೊ ಇವತ್ತಿನ ದಿನದಲ್ಲಿ ಅದನ್ನು ಕಲ್ತ್ಕೊಂಡು ತಮ್ಮ ಕನಸನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವರು ಸ್ವಂತ ಉದ್ಯೋಗ ಮಾಡಿಕೊಂಡು ತಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೋಬೇಕಂತ ಒಂದು ಉದ್ಯೋಗ ಬಂದಿದ್ದಾರೆ. ಅದನ್ನು ನಮ್ಮ ಮಾನ್ಯ ಸೆಕ್ರೆಟರಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಂಥ ಆಫೀಸರ್ ಮುಂದೆ ಅವರೆಲ್ಲ ತಮ್ಮ ಅನಿಸಿಕೆಗಳನ್ನು ಹೇಳಿ ಅವರ ಬೆಚ್ಚುಗೆ ಪಾತ್ರರಾಗಿದ್ದಾರೆ. ಇದೆಲ್ಲ RCTಯ ಒಂದು ಇದು ಹೇಳ್ಬೋದು. ತದನಂತರ ಅವರು ನಮ್ಮ ಇಡೀ ಎಲ್ಲ ನಮ್ಮದು ಅಡ್ಮಿನ್ ಬ್ಲಾಕ್ ಇರ್ಬೋದು, ಹಾಸ್ಟೆಲ್ ಬ್ಲಾಕ್ ಇರೋದನ್ನೆಲ್ಲ ಚೆಕ್ ಮಾಡಿ ಎಲ್ಲ ನಮಗೆ ಇರ್ತಕ್ಕಂಥ ಶಿಸ್ತಿರ್ಬೋದು ಅಥವಾ ಕ್ಲೀನಿನೆಸ್ ಇರ್ಬೋದು ಎಲ್ಲ ಇದು ಮಾಡಿ ಒಂದು ಒಳ್ಳೆಯ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಇದು ಒಂಥರ ಒಂದು ಮಾಡೆಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಶಿಬಿರಾರ್ಥಿಗಳೆಲ್ಲ ಬೇರೆ ಹಳ್ಳಿಗೆ ಹೋಗಿ ಅಥವಾ ತಮ್ಮಲ್ಲಿರ್ತಕ್ಕಂಥ ನೆರೆಯವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರಿಗೆ ಇದೇ ಥರ ಮುಂದೆಯವರು ಪಡ್ಕೊತಾರಂಥ ಒಂದು ಆಶಾಭಾವನೆಯಿಂದ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಸೊ ಇದಿಷ್ಟು ಸಂಕ್ಷಿಪ್ತ ಇವತ್ತು ನಡೆದಂಥ ಒಂದು ಆಫೀಸು ಇದರಲ್ಲಿ ನಡೆದಿದೆ ಪ್ರೋಗ್ರಾಮು. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಇದೊಂದು ಮಾದರಿ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಶ್ರೀಮತಿ ಸಾವಿತ್ರಿ ಮೇಡಮ್ ರವರು DST ಟ್ರೈನರ್ ಆಗಿ ಅಂದರೆ ವುಮೆನ್ಸ್ ಟೈಲರಿಂಗ್ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಟೈಲರಿಂಗ್ ಬ್ಯಾಚ್ನಲ್ಲಿ ಇದು 89ನೇ ಬ್ಯಾಚ್ ಆಗಿರುತ್ತೆ. ಹಾಗೂ ಈ ಸಂಸ್ಥೆಯ ಬಗ್ಗೆ ಮತ್ತು ಟೈಲರಿಂಗ್ ಬಗ್ಗೆ ಸಾವಿತ್ರಿ ಮೇಡಮ್ ರವರು ಏನು ಹೇಳ್ತಾರೋ ಕೇಳೋಣ ಬನ್ನಿ. ನನ್ನ ಹೆಸರು ಸಾವಿತ್ರಿ NK ಅಂತ. ಸುಮಾರು 10 ವರ್ಷದಿಂದ DST ಟ್ರೈನರ್ ಆಗಿ ಅಂದರೆ ವುಮೆನ್ಸ್ ಟೈಲರಿಂಗ್ ತರಬೇತಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇದುವರೆಗೂ ಸುಮಾರು 89 ಬ್ಯಾಚ್ ಮಾಡಿದ್ದೀನಿ ಆಲ್ ಓವರ್ ಕರ್ನಾಟಕದಲ್ಲಿ. ಅದರಲ್ಲಿ ಇದು ಬಂದು ನಂದು 89ನೇ ಬ್ಯಾಚು. ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರೋದು ಇದು 5-6 ವರ್ಷದಿಂದ ಬರ್ತಾಯಿದ್ದೀನಿ. ಸುಮಾರು ಬ್ಯಾಚ್ಗಳನ್ನ ಮಾಡಿದ್ದೀನಿ ಮತ್ತು ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ. ಈ ಚಿಕ್ಕಬಳ್ಳಾಪುರ ಅಂದ ತಕ್ಷಣ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಮತ್ತು ಇಲ್ಲಿ ಬಿಲ್ಡಿಂಗ್ ಸುತ್ತಮುತ್ತ ವಾತಾವರಣ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇದುವರೆಗೂ ಆಗಿಲ್ಲ, ಮುಂದೇನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆಫೀಸಿಂದ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೆಕ್ಸ್ಟು ನನ್ನ ಕ್ಲಾಸ್ ಬಂದು ಫಸ್ಟು ಬೇಸಿಕ್ ಏನು ಗೊತ್ತಿರಲ್ಲ ಮಕ್ಕಳಿಗೆ, ಬೇಸಿಕ್ 2 ಡೇಸ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ನಮ್ಮದು ಒಂದೊಂದು ಸ್ಟೆಪ್ಪು ಹೇಳ್ಕೊಡ್ತಾ ಬರ್ತೀವಿ. ಸುಮಾರು 25 ವೆರೈಟಿಯಾಗಿ ಅವರಿಗೆ ಪ್ಯಾಟರ್ನ್ ಮುಖಾಂತರ ಹೇಳ್ಕೊಡ್ತೀವಿ. ಫಸ್ಟು ಬಂದು ಥಿಯರಿ ಇರುತ್ತೆ, ಆಮೇಲೆ ಪೇಪರ್ ಕಟ್ಟಿಂಗ್ ಇರುತ್ತೆ, ಆಮೇಲೆ ಕ್ಲಾತ್ ಕಟ್ಟಿಂಗ್ ಇರುತ್ತೆ, ಆಮೇಲೆ ಡೆಮೋಸ್ಟ್ರೇಷನ್ ಸ್ಟಿಚಿಂಗ್ ಇರುತ್ತೆ. ಫಸ್ಟು ನಾನು ಎಲ್ಲನೂ ಒಂದೊಂದು ರೀತಿ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಅವ್ರು ಮಾಡ್ತಾರೆ. ಎಲ್ಲ ಅವರು ಮಕ್ಕಳು ಯಾವ ರೀತಿ ಅಂದರೆ ಅವರವರ ಸೈಜ್ಗೆ
ಅವರವ್ರ ಸೈಜ್ಗೆ ಪ್ರತಿಯೊಂದನ್ನು ನಾನು ಹೇಳೋದನ್ನು ಕೂಡ ಅವರು ಮಾಡಿ ಇಲ್ಲೇ ವಿತ್ ಮಾಡೋದ್ರ ಮುಖಾಂತರ ಅವರು ಅದನ್ನ ಇಲ್ಲೇ ಧರಿಸ್ಕೊಂಡು ಅದು ಸರಿ ತಪ್ಪು ಎಲ್ಲ ನೋಡ್ಕೋತಾರೆ. ಅದು ಸರಿ ತಪ್ಪು ನೋಡಿಕೊಂಡಾಗ ಬೇರೆ ಕಸ್ಟಮರ್ ಬಟ್ಟೆ ಕೊಟ್ಟಾಗ ಅದನ್ನು ಯಾವ ರೀತಿ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಆದರೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಕೂಡ ಅವ್ರಿಗೆ ಇಲ್ಲಿ ಅರ್ಥ ಆಗೋಗುತ್ತೆ. ಇಲ್ಲಿ ನಮ್ಮದು 25ರಿಂದ 26 ದಿನ ಟ್ರೈನಿಂಗ್ ಇರುತ್ತೆ. ಅಷ್ಟರಲ್ಲಿ ಅವರು ಬೇಸಿಕ್ಕಿಂದ ಬಂದವರು ಎಂಡ್ವರೆಗೂ ಬಿಡ್ತಾರೆ. ಹೋಗುವಾಗ ಅವರೇ ಸ್ಟಿಚ್ ಮಾಡಿರೋ ಬಟ್ಟೆನ ಹಾಕ್ಕೊಂಡು ಖುಷಿ ಪಟ್ಟು ಹೋಗ್ತಾರೆ. ನಮಗೆ ಇದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಅದೊಂದು ಖುಷಿಗೋಸ್ಕರ ನಾನು ಕ್ಲಾಸ್ನ ಮಾಡ್ತಾಯಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಇಷ್ಟೆಲ್ಲ ಅನುಕೂಲಗಳ ಜೊತೆಗೆ ಉಚಿತ ಊಟ ಮತ್ತು ವಸತಿಯ ಸೌಲಭ್ಯವಿದ್ದು ಇಲ್ಲಿ ಊಟ ಮಾಡಲು ಅದೃಷ್ಟ ಇರಬೇಕು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ಅಷ್ಟೇ ಶುಚಿಕರ ಮತ್ತು ತುಂಬಾ ರುಚಿಯಾದ ಊಟವನ್ನು ಇಲ್ಲಿ ಬಂದ ಟ್ರೈನರ್ಸ್ಗಳಿಗೆ ಸಿಗುತ್ತದೆ. ಹಾಗೆಯೇ ಎಲ್ಲ ನಿರುದ್ಯೋಗಿಗಳಿಗೆ ಹಾಗೂ ಬಡವರಿಗೆ ಮತ್ತು ಸ್ವಂತ ಉದ್ಯೋಗ ಕನಸು ಕಟ್ಟಿಕೊಂಡಂತ ಯಾರಿಗೇ ಆಗಲಿ ಒಂದು ಒಳ್ಳೆಯ ಉತ್ತಮವಾದ ಉಚಿತ ತರಬೇತಿ ಇಲ್ಲಿ ದೊರೆಯುತ್ತದೆ. ಹಾಗೂ ಸಂಸ್ಥೆಯ ಉಪನ್ಯಾಸಕರಾದ ಶಶಿಧರ್ ಸರ್ ಅವರು ಈ ಸಂಸ್ಥೆಯ ಬಗ್ಗೆ ಹಾಗೂ ಟ್ರೈನಿಂಗ್ ಬಗ್ಗೆ ಏನೇ ಹೇಳ್ತಾರೋ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಶಶಿಧರ ಅಂತ. ನಾನು ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಒಂದು 12 ವರ್ಷ ಆಗಿದೆ. 12 ವರ್ಷದಿಂದ ನಮ್ಮಲ್ಲಿ ಇಲ್ಲಿ ಹಲವಾರು ವಿಧವಾದ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. 45 ಥರದ ತರಬೇತಿಗಳನ್ನ ಕೊಡ್ತೀವಿ. ಅದರಲ್ಲಿ ಮೇಜರಾಗಿ ನಾವು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಬ್ಯೂಟಿ ಪಾರ್ಲರ್, ಟೇಲರಿಂಗು ಇಂಥದ್ದೆಲ್ಲ ತರಬೇತಿಗಳನ್ನ ಕೊಡ್ತೀವಿ. ಈ ತರಬೇತಿಗಳನ್ನ ಇಲ್ಲಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮೀಣ ಭಾಗದ ಬಡ ಜನರಿಗೆ ನಾವು BPL ಕಾರ್ಡ್ ಹೊಂದಿರುವಂಥ ಜನರಿಗೆ ಈ ತರಬೇತಿಗಳನ್ನ ಕೊಡ್ತಾ ಬಂದಿದ್ದೀವಿ. ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 18 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಆದರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಒಂದು ವರ್ಷಕ್ಕೆ ಕಲಿತಾ ಇರೋದು ಬರೀ 1,000 ಜನ ಅಷ್ಟೇ. ನಾವು ಒಂದು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. ಒಂದು ಸ್ಕಿಲ್ನ ಡೆವಲಪ್ ಮಾಡೋದು ಅಂದರೆ ಒಂದು ಸ್ಕಿಲ್ನ ಡೆವಲಪ್ ಮಾಡಿ ಜನರಿಗೆ ಒಂದು ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಸಂಸ್ಥೆಯಲ್ಲಿ ಕೇವಲ 1,000 ಜನಕ್ಕಷ್ಟೇ ನಾವು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. ಇಲ್ಲಿರುವಂಥ ಜನರು ತುಂಬ ಒಂದು ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಒಂದು ಪ್ರದೇಶದಲ್ಲಿ ಚಿಕ್ಕಬಳ್ಳಾಪುರ ಲೊಕೇಟ್ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಜನರು ಯಾವುದೇ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು ಕೂಡ ಅವರ ಉದ್ಯಮನ, ಅವರ ಪ್ರಾಡಕ್ಟ್ನ ಪಬ್ಲಿಸಿಟಿ ಮಾಡೋಕ್ಕೆ, ಮಾರ್ಕೆಟಿಂಗ್ ಮಾಡೋಕ್ಕೆ ತುಂಬ ಅನುಕೂಲಕರವಾದಂಥ ಒಂದು ಸ್ಥಳದಲ್ಲಿ ಚಿಕ್ಕಬಳ್ಳಾಪುರ ಇದೆ. ಹಾಗಾಗಿ ಇಲ್ಲಿರುವಂಥ ನಮ್ಮ ಚಿಕ್ಕಬಳ್ಳಾಪುರ ಜನರು ಎಲ್ಲರೂ ಕೂಡ ಬಂದು 18ರಿಂದ 45 ವರ್ಷ ವಯೋಮಾನದವರು ಯಾರು ಬೇಕಾದ್ರೂ ಬಂದು ಇಲ್ಲಿರುವಂಥ ಒಂದು ತರಬೇತಿಗಳನ್ನ ಪಡೆದು ಸದುಪಯೋಗ ಪಡಬೇಕು ಮತ್ತು ಅವ್ರ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಒಂದು ಸಹಾಯ ಆಗುವಂಥ ಒಂದು ತರಬೇತಿಗಳನ್ನ ಪ್ರತಿಯೊಬ್ಬರು ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಇಷ್ಟೆಲ್ಲ ಒಳ್ಳೆಯ ತರಬೇತಿಗಳನ್ನು ಕೊಡುತ್ತಿದ್ದಂಥ ಈ ಸಂಸ್ಥೆಯ ಬಗ್ಗೆ ಎಲ್ಲರಿಗೂ ತಿಳಿಯಲೇಬೇಕಲ್ವಾ? ಯಾರ್ಯಾರಿಗೆ ಈ ಸಂಸ್ಥೆಯ ಬಗ್ಗೆ ಅವಶ್ಯಕತೆ ಇದೆಯೋ, ಯಾರಿಗೆಲ್ಲ ಉದ್ಯೋಗದ ಅವಶ್ಯಕತೆ ಇದೆಯೋ ಎಲ್ಲರಿಗೂ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಈ ಸಂಸ್ಥೆಯ ಬಗ್ಗೆ ಹಾಗೂ ಮುಂದಿನ ತರಬೇತಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ಚಾನಲ್ನನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.